ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ನಾವು ಆರಾಧಿಸುವ, ಮಹಿಮೆ ಪಡಿಸುವ. ಒಂದು ವೇಳೆ ನೀವು ಯಾವುದೇ ಕಷ್ಟ ಸಂಕಟದಲ್ಲಿದ್ದರೆ ಭಯಪಡಬೇಡ್ರಿ. ಕರ್ತನು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಆಧರಿಸ್ತಾನೆ, ಸಂತೈಸ್ತಾನೆ. ಬನ್ನಿ, ನಾವು ವಾಕ್ಯ ಧ್ಯಾನ ಮಾಡಲಿಕ್ಕೆ ಹೋಗುವ ಮುಂಚೆ ನಾವೆಲ್ಲರೂ ಒಂದಾಗಿ ಕರ್ತನ ಆರಾಧಿಸುವ, ಕರ್ತನ ಪ್ರೀತಿಯನ್ನು ವರ್ಣಿಸುವ, ಮತ್ತೆ ವಾಕ್ಯವನ್ನು ಧ್ಯಾನ ಮಾಡುವ. ಪರಿಶುದ್ಧನು, ಅತಿ ಪರಿಶುದ್ಧನು ನೀನೇ ಯೇಸುವೇ. ಪರಿಶುದ್ಧನು, ಅತಿ ಪರಿಶುದ್ಧನು ನೀನೇ ಯೇಸುವೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಯಾವುದಕ್ಕೂ ಬಾರದ ನಮ್ಮನ್ನು ನೀನು ನಮ್ಮನ್ನು ಕರೆದು ನಮ್ಮನ್ನು ಆರಿಸಿ ತಂದೆ ನಿನ್ನ ಮಗನಾಗಿ ಮಾಡಿ ನಿತ್ಯ ಜೀವದಲ್ಲಿ ಕರ್ತನೆ ನಮ್ಮನ್ನು ಸೇರಿಸಿ. ಥ್ಯಾಂಕ್ ಯು ಫಾದರ್, ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಮಹಿಮೆ ಒಂದು ಅದ್ಭುತ, ನಿನ್ನ ಸಾನ್ನಿಧ್ಯವೇ ಮನೋಹರ. ನಿನ್ನ ಮಹಿಮೆ ಒಂದು ಅದ್ಭುತ, ನಿನ್ನ ಸಾನ್ನಿಧ್ಯವೇ ಮನೋಹರ. ಯಾವುದಕ್ಕೂ ಬಾರದ ನನ್ನ, ಯಾವ ಅರ್ಹತೆಯೂ ಇಲ್ಲದ ನನ್ನ ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೆಯಲ್ಲಿ ಪಾಲನ್ನು ಕೊಟ್ಟೆ. ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೆಯಲ್ಲಿ ಪಾಲನ್ನು ಕೊಟ್ಟೆ. ಆರಾಧನೆ, 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 ಆರಾಧನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಓ ನಮ್ಮನ್ನು ಪ್ರೀತಿಸುವಂತ ನಮ್ಮ ಯೇಸುವೇ, ಥ್ಯಾಂಕ್ ಯು ಜೀಸಸ್. ಗ್ಲೋರಿ. Hallelujah. Thank you, Father. We glorify you, Jesus. ನಿನ್ನ ಮಹಿಮೆ ಒಂದು ಅದ್ಭುತ, ನಿನ್ನ ಸಾನ್ನಿಧ್ಯವೇ ಮನೋಹರ. ನಿನ್ನ ಮಹಿಮೆ ಒಂದು ಅದ್ಭುತ, ನಿನ್ನ ಸಾನ್ನಿಧ್ಯವೇ ಮನೋಹರ. Thank you, Lord. We praise you, Jesus. Thank you, Lord. We glorify you, Lord. Thank you, Jesus. Amen. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸುವಾರ್ತೆಯಲ್ಲಿ ಲೂಕ್ ಚಾಪ್ಟರ್ 12, ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 35 ಮತ್ತು 36ನೇ ವಚನ. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದಿವಿಟಿಗೆಗಳು ಉರಿಯುತ್ತಾ ಇರಲಿ. ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನು
ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತೀರಿ. ಪ್ರೈಸ್ ಗಾಡ್. ಇಲ್ಲಿ ಸ್ವಾಮಿ ತನ್ನ ಎರಡನೇ ಬರೋಣದ ಕುರಿತಾಗಿ ಇಲ್ಲಿ ಆತನು ಮಾತಾಡುತ್ತಾನೆ. ಈ ಸ್ವಾಮಿ ಅನೇಕ ಸಂಗತಿಗಳನ್ನು ತನ್ನ ಶಿಷ್ಯರಿಗೆ ಮಾತಾಡಿದ. ಕ್ರಿಸ್ತನು ಎರಡನೇ ಸಾರಿ ಬರುತ್ತಾನೆ. ಆ ಎರಡನೇ ಸಾರಿ ಬರೋಣದಲ್ಲಿ ನಾವು ನೋಡ್ತೇವೆ ಎರಡು ಸಂಗತಿಗಳಿರ್ತೇವೆ. ಒಂದು ರಹಸ್ಯ ಬರೋಣ, ಮತ್ತೊಂದು ಬಹಿರಂಗವಾಗಿ ಬರೋಣ. ಅಂದರೆ ಸಭೆಯನ್ನು ಆತನು ಕ್ರಿಸ್ತ ವಿರೋಧಿಯ ಕೈಯಿಂದ ಆತನು ತಪ್ಪಿಸ್ತಾನೆ. ಈಸ್ ಗೋಯಿಂಗ್ ಟು ಎಸ್ಕೇಪ್ ದ ಚರ್ಚ್. ಇಲ್ಲಿ 7 ವರ್ಷ ನಾವು ನೋಡ್ತೇವೆ ಕ್ರಿಸ್ತ ವಿರೋಧಿಯ ಆಳ್ವಿಕೆ ಇರುತ್ತದೆ. ಯಾವಾಗ ಯೇಸು ಕ್ರಿಸ್ತನು ನಾವು ನೋಡ್ತೇವೆ ಶಿಲುಬೆಗೆ ಹೋದ, ಹೂಣಲ್ಪಟ್ಟ, 3ನೇ ದಿನ ಪುನರುತ್ಥನಾದ, ಪಂಚಾಶತಮ ದಿವಸ ಪವಿತ್ರಾತ್ಮನನ್ನು ಆತನು ಕಳುಹಿಸಿದ. ಯಾರು ಪವಿತ್ರಾತ್ಮನ ವರವನ್ನು ಹೊಂದಿದಾರೋ ಅವರು ದೇವರ ಮಕ್ಕಳಾಗಿ ಹುಟ್ಟಿದ್ದಾರೆ. ದೇ ಆರ್ ಬಾರ್ನ್ ಆಫ್ ಗಾಡ್. ದೇವರ ಪುತ್ರರಾಗಿ ಹುಟ್ಟಿದ್ದಾರೆ, ಸಭೆಯಾಗಿ ಅವರು ಹುಟ್ಟಿದ್ದಾರೆ. ದೇ ಆರ್ ದ ಬಾಡಿ ಆಫ್ ಕ್ರೈಸ್ಟ್. ಓಕೆ, ಈ ಸಭೆ ಇವತ್ತು ಸಿದ್ಧವಾಗಿರುವಂಥದ್ದು ಆತನ ಒಂದು ಬರೋಣಕ್ಕೆ. ಎರಡನೇದ್ದು ಭೂಲೋಕದಲ್ಲಿ ಕ್ರಿಸ್ತನು ಮಾಡಿದಂಥ ಫಿನಿಶ್ಡ್ ವರ್ಕನ್ನು ಸಾರೋದಕ್ಕೋಸ್ಕರ, ಅನ್ರೀಚ್ಗೆ ರೀಚ್ ಆಗೋದಕ್ಕೋಸ್ಕರ ಸಭೆ ಇರುವಂಥದ್ದು. ಯಾವಾಗ ಸಭೆ ತನಗೇನು ಕೆಲಸ ಕೊಡಲ್ಪಟ್ಟಿದೆ, ಯಾವುದಕ್ಕೆ ಅವರು ಕರೆಯಲ್ಪಟ್ಟಿದ್ದಾರೆ, ಅದನ್ನು ನಿರಂತರವಾಗಿ ಅವರು ಮಾಡಿದಾಗ ಆ ಸಭೆ ಯಾವಾಗಲೂ ಅಲರ್ಟ್ ಆಗಿರುತ್ತದೆ, ಎಚ್ಚರವಾಗಿರುತ್ತದೆ. ಓಕೆ, ಇಲ್ಲಿ ಯೇಸು ಹೇಳ್ತಾನೆ, ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದಿವಿಟಿಗೆಗಳು ಉರಿತಿರಲಿ. ನಡುಗಳು ಕಟ್ಟಿರಲಿ, ದಟ್ ಮೀನ್ಸ್ ಒಬ್ಬ ಯಾವುದೇ ಒಂದು ಕೆಲಸವನ್ನು ಮಾಡುತ್ತಿರುವಾಗ ಅವನ ಶಾಲ್ ಅಥವಾ ಅದು ಬಟ್ಟೆ ಅಥವಾ ಟವಲ್ ಏನಾದರೂ ಆತನ ಕುತ್ತಿಗೆಯ ಮೇಲಿದ್ದರೆ ಇಮಿಡಿಯೇಟ್ಲಿ ಆತನು ನಡುವಿಗೆ ಕಟ್ಟುತ್ತಾನೆ. ದಟ್ ಮೀನ್ಸ್ ನಾನು ರೆಡಿ ಆಗಿದ್ದೇನೆ ಅಂತ ಕೆಲಸ ಮಾಡಲಿಕ್ಕೆ. ದಟ್ ಮೀನ್ಸ್ ನಿಮ್ಮ ನಡುಗಳು ಕಟ್ಟಿರಲಿ, ನೀವು ಯಾವಾಗಲೂ ಸಿದ್ಧವಾಗಿರಿ. ಓಕೆ, ಪರಿಸ್ಥಿತಿ ಬರುವಾಗ ನಾವು ಸಿದ್ಧವಾಗುವುದಲ್ಲ, ನೀವು ಯಾವಾಗಲೂ ಸಿದ್ಧವಾಗಿರಬೇಕು. ಅಪರ್ಚುನಿಟಿ ಸಿಕ್ಕಿದಾಗ ನಾವು ಸಿದ್ಧವಾಗುವುದಲ್ಲ, ಬಾಗಿಲು ತೆರೆಯಲ್ಪಟ್ಟಾಗ ನಾವು ಸಿದ್ಧವಾಗುವುದಲ್ಲ. ನಾವು 24/7 ಯಾವಾಗಲೂ ಸಿದ್ಧವಾಗಿರಬೇಕು. ಓಕೆ, ಲೈಫಲ್ಲಿ ನೀವು ಯಾವಾಗಲೂ ಸಿದ್ಧವಿಲ್ಲ ಅಂತ ಹೇಳಿದರೆ, ನಿಮಗೆ ಅಪರ್ಚುನಿಟಿ ಓಪನ್ ಆದಾಗ ಆ ಅಪರ್ಚುನಿಟಿ, ಆ ಅವಕಾಶವನ್ನು ನೀವು ಕಳಕೊಳ್ತೀರಿ. ಒಮ್ಮೆ ನೀನು ಅವಕಾಶವನ್ನು ಕಳಕೊಂಡು ಅದು ತಿರುಗಿ ನಿನಗೆ ಅವಕಾಶ ಬರುವುದಿಲ್ಲ. ಯು ವಿಲ್ ಮಿಸ್ ದ್ಯಾಟ್ ಅಪರ್ಚುನಿಟಿ. ಒಬ್ಬನಿಗೆ ನೀವು ಸುವಾರ್ತೆಯನ್ನು ಸಾರಲಿಕ್ಕಿದೆ, ಇಮಿಡಿಯೇಟ್ಲಿ ಒಬ್ಬ ಕಷ್ಟದಲ್ಲಿದ್ದಾನೆ, ಸಮಸ್ಯೆಯಲ್ಲಿದ್ದಾನೆ, ಅಥವಾ ನಿನ್ನ ಕೊಲೀಗ್, ದೇವರು ನಿನಗೆ ಅಪರ್ಚುನಿಟಿಗಳನ್ನು ಓಪನ್ ಮಾಡ್ತಾನೆ. ಆ ಅಪರ್ಚುನಿಟಿಯ ಸಮಯದಲ್ಲಿ ನೀನು ಸಿದ್ಧತೆಗೆ ಹೋದರೆ, ಪ್ರಿಪೇರ್ ಆಗಲಿಕ್ಕೆ ಹೋದರೆ, ಸಿದ್ಧವಾಗಲಿಕ್ಕೆ ಹೋದರೆ, ನೀನು ಆ ಒಂದು ಅವಕಾಶವನ್ನು ನೀನು ಕಳಕೊಳ್ತಿ. ಪ್ರತಿಯೊಂದು ನಿನ್ನ ಅವಕಾಶದಲ್ಲಿ ನಿನ್ನ ಜರ್ನಿ ಇದೆ, ನಿನ್ನ ಡೆಸ್ಟಿನಿ ಇದೆ, ನಿನ್ನ ಮಾರ್ಗ ಇದೆ. ಫಾರ್ ಎಕ್ಸಾಂಪಲ್, ದಾವೀದನು ಆತನು ಯಾವಾಗಲೂ ಸಿದ್ಧವಾಗಿದ್ದ. ಯಾಕಂತ ಹೇಳಿದರೆ ಅವನ ಕೀರ್ತನೆ ಹೇಳ್ತದೆ, 1ನೇ ಕೀರ್ತನೆ, ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರನ್ನು ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಹಗಲಿರುಳು ಧ್ಯಾನ ಮಾಡುವವನು ಅವನೆಷ್ಟೋ ಧನ್ಯನು. ಅವನ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರ ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ, ಆ ಮರದ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನು ಕೈ ಹಾಕಿದ ಕೆಲಸವು ಅವನಿಗೆ ಸಫಲವಾಗುವುದು. ದಟ್ ಮೀನ್ಸ್, ಅದರ ಅರ್ಥ ದಾವೀದನು ಯಾವಾಗಲೂ ಸಿದ್ಧವಾಗಿದ್ದ. ನಾವು ನೋಡ್ತೇವೆ, ಆತನು ಕಾಡಲ್ಲಿರುವಾಗ ಒಬ್ಬ ಕುರಿಗಳನ್ನು ಮೇಯಿಸ್ತಿರುವಾಗ ಒಂದು ಕರಡಿ ಅಥವಾ ಸಿಂಹ ಬಂದು ಒಂದು ಕುರಿಯನ್ನು ಕದ್ದುಕೊಂಡು ಹೋದಾಗ ಅವನು ಸಿದ್ಧ ಆಗಲಿಕ್ಕೆ ಹೋಗ್ತಿರ್ಲಿಲ್ಲ. ಯಾವಾಗಲೂ ಆತನು ಸಿದ್ಧವಿದ್ದ. ಆ ಕುರಿಯನ್ನು ಆ ಕರಡಿಯ ಬಾಯಿಂದ, ಸಿಂಹದ ಗಡ್ಡ ಹಿಡಿದು ಅದನ್ನು ಸೋಲಿಸಿ ಕೊಂದು ಆ ಕುರಿಯನ್ನು ಆತನು ಬಿಡಿಸ್ತಾ ಇದ್ದ. ಅವನಲ್ಲಿ ಯಾವಾಗಲೂ ಟೆಸ್ಟ್ ಮೇಲೆ ಇತ್ತು. ನೆಕ್ಸ್ಟ್ ನಾವು ನೋಡ್ತೇವೆ, ತಂದೆ ಅವನು ಹೇಳ್ತಾನೆ, ನನ್ನ ಸಹೋದರರ ಯೋಗಕ್ಷೇಮವನ್ನು ಕೇಳು. ರಣರಂಗದಲ್ಲಿ ಗೋಲಿಯತ, ಫಿಲಿಷ್ಟಿಯರ ದೈತ್ಯ ಗೋಲಿಯತನು ನಿಂತು
ಅಲ್ಲಿ ಬೊಬ್ಬೆ ಹಾಕ್ತಾ ಇದ್ದಾನೆ. ನಿಮ್ಮಲ್ಲಿ ಯಾರಾದರೂ ಒಬ್ಬನು ಬಂದು ನನ್ನನ್ನು ಸೋಲಿಸಿರಿ, ನನ್ನನ್ನು ಸೋಲಿಸಿದರೆ ನಮ್ಮ ಎಲ್ಲ ಫಿಲಿಷ್ಟಿಯರು ನಿಮಗೆ ಅಧೀನರಾಗ್ತಾರೆ. ನಿಮ್ಮವರನ್ನು ನಾನು ಸೋಲಿಸಿದರೆ ನೀವೆಲ್ಲರೂ ನನಗೆ ಅಧೀನ ಆಗಬೇಕು. ಒಂದೇ ಚಾಲೆಂಜ್ ಆಗ್ತಾನೆ. ಹೀಗೆ 40 ದಿನ ಅವನು ಮಾತಾಡ್ತಾನೆ. 40 days ಅವರು ರಣರಂಗದಲ್ಲಿ ಇದ್ದಾರೆ. ಯಾರಿಗೂ ಆ ದೈತ್ಯನ ಮುಂದೆ ಹೋಗುವಂಥ ಧೈರ್ಯ ಇಲ್ಲ. ಅಲ್ಲಿ ದಾವೀದನು ಅಲ್ಲಿ ತನ್ನ ಅಣ್ಣಂದಿರಿಗೋಸ್ಕರ ಊಟವನ್ನು ತೆಗೆದುಕೊಂಡು ಹೋಗುವಾಗ ಅವನು ಕೇಳ್ತಾನೆ, ಇವನು ಯಾರು? ಇವನು ಎಷ್ಟರವನು? ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸಲಿಕ್ಕೆ ಈ ಫಿಲಿಷ್ಟಿಯನ್ ಎಷ್ಟರವನು? ಈ ಸುನ್ನತಿ ಇಲ್ಲದವನು ಎಷ್ಟರವನು? ಈ ಕವನೆಂಟ್ ಇಲ್ಲದವನು, ದೇವರಿಲ್ಲದವನು ಎಷ್ಟು ಧೈರ್ಯ ಅವನಿಗೆ ಮಾತಾಡಲಿಕ್ಕೆ? ಆಗ ಅವ ತನ್ನ ಅಣ್ಣಂದಿರು ಹೇಳ್ತಾನೆ, ನೀನು ಸುಮ್ಮನಿರು, ನಿನಗೇನು ಗೊತ್ತಿಲ್ಲ ಇದು ಯುದ್ಧದ ಬಗ್ಗೆ. 4 ಕುರಿಗಳನ್ನು ನೀನು ಎಲ್ಲಿ ಬಿಟ್ಟು ಬಂದಿದ್ದಿ? ನಿನ್ನ ತುಂಟತನ ನಮಗೆ ಗೊತ್ತಿಲ್ಲವು. ನೋ, ದಾವೀದನು ಕುರಿಗಳನ್ನು ಸುಮ್ಮನೆ ಬಿಟ್ಟು ಬರಲಿಲ್ಲ. ಆತನು ಜವಾಬ್ದಾರಿಯ ವ್ಯಕ್ತಿ. ಕುರಿಗಳನ್ನು ಕಾಯುವವನಿಗೆ ಒಪ್ಪಿಸಿಕೊಟ್ಟು ಆತನು ಬಂದಿದ್ದಾನೆ. ನೆಕ್ಸ್ಟ್ ಅವನಲ್ಲಿ ಟೆಸ್ಟಮನಿ ಇತ್ತು. ಆ ಕುರಿಗಳನ್ನು ಕಾಯ್ತಿರುವಾಗ ಒಂದು ಕರಡಿ, ಒಂದು ಸಿಂಹ ಬಂದು ಅದನ್ನು ಕೊಂಡೋದರೆ ಅದನ್ನು ಅದರ ಬಾಯಿಂದ ಆತನು ತಪ್ಪಿಸ್ತಾ ಇದ್ದ. ದೇವರು ಅವನ ನಂಬಿಕೆಸ್ಥೆಯನ್ನು ನೋಡಿದ್ದಾನೆ. ಆ ಕುರಿಗಳು ಅವನ ಕುರಿಗಳಲ್ಲ, ಅವನ ತಂದೆಯ ಕುರಿಗಳು. ಅವನು ತಂದೆಯ ಕುರಿಗಳಲ್ಲಿ ಆತ ನಂಬಿಗಸ್ತನಾಗಿದ್ದ. ಈಗ ಒಂದು ಅವನಿಗೆ ಅಪರ್ಚುನಿಟಿ ಸಿಗ್ತದೆ ಗೋಲಿಯತನನ್ನು ಎದುರಿಸುವಂಥದ್ದು. ಪ್ರಿಯರೇ, ಒಂದು ಕ್ಷೇತ್ರದಲ್ಲಿ ನೀನು ನಂಬಿಗಸ್ತರಾದರೆ ದೇವರು ನಿನ್ನನ್ನು ಇನ್ನೊಂದು ರಲ್ಮಲ್ಲಿ ಕೊಂಡೋಗ್ತಾನೆ, ಇನ್ನೊಂದು ಸ್ತರಕ್ಕೆ ನಿನ್ನನ್ನು ಆತನು ಕೊಂಡೋಗ್ತಾನೆ. ಗಾಡ್ ವಿಲ್ ಟೇಕ್ ಯು ಟು ಅನದರ್ ರಲ್ಮ್. ಓಕೆ, ದ ಗ್ರೇಟರ್ ವಿಕ್ಟ್ರಿ. ಇಲ್ಲಿ ಸ್ಮಾಲ್ ಫೈಟ್ ಇರ್ತದೆ, ಸ್ಮಾಲ್ ವಿಕ್ಟ್ರಿ. ಸಣ್ಣ ಹೋರಾಟ ಇರ್ತದೆ, ಸಣ್ಣ ಜಯ. ದೊಡ್ಡ ಹೋರಾಟ ಇರ್ತದೆ, ದೊಡ್ಡ ಜಯ ಇರ್ತದೆ. ಬಟ್ ಅಲ್ಲಿ ದಾವೀದನು ಆತನು ಸಿದ್ಧ ಆಗಲಿಕ್ಕೆ ಹೋಗಲಿಲ್ಲ, ಪ್ರಿಪೇರ್ ಆಗಲಿಕ್ಕೆ ಹೋಗಲಿಲ್ಲ. ಆತನು ಯಾವಾಗಲೂ ಸಿದ್ಧವಾಗಿದ್ದ. ಓಕೆ, ಆ ಗೋಲಿಯತನ್ನು ಎದುರಿಸುವಂಥದ್ದೇ ಅವನ ಇನ್ನೊಂದು ಸ್ತರಕ್ಕೆ ಹೋಗುವಂಥ ಮಾರ್ಗ. ಅದು ಅವಕಾಶ ಸಿಕ್ಕಿದಾಗ ಅವನು ಮಿಸ್ ಮಾಡಲಿಲ್ಲ. ಆ ಅವಕಾಶವನ್ನು ಆತನು ಉಪಯೋಗಿಸ್ತಾನೆ. ನಾವು ನೋಡ್ತೇವೆ, ಆತನು ಗೋಲಿಯತನನ್ನು ಕವಣೆಯಿಂದ ಹೊಡೆದು ಆತನು ಕೊಂದು ಬಿಡ್ತಾನೆ. ಅವನ ಕತ್ತಿಯಿಂದಲೇ ಅವನು ಕೊಂದು ಬಿಡ್ತಾನೆ. ಓಕೆ, ಇಲ್ಲಿ ದಾವೀದನು ತನಗೆ ಸಿಕ್ಕಿದಂಥ ಅವಕಾಶವನ್ನು ಉಪಯೋಗಿಸ್ತ. ಪ್ರೇರೆ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ನಡುಗಳು ಕಟ್ಟಿರಲಿ. ದಟ್ ಮೀನ್ಸ್ ಯಾವಾಗಲೂ ಸಿದ್ಧವಾಗಿರಿ, ಯಾವಾಗಲೂ ನಿಮ್ಮ ದಿವಿಟಿಗೆಗಳು ಉರಿತಾ ಇರಲಿ. ದಟ್ ಮೀನ್ಸ್ ನೀವು ಆತ್ಮದಲ್ಲಿ ಯಾವಾಗಲೂ ಉರಿಬೇಕು. ಉರಿಯುವ ವ್ಯಕ್ತಿ ಮಾತ್ರ ಇನ್ನೊಬ್ಬರಿಗೆ ಅವಕಾಶ ಸಿಕ್ಕಿದಾಗ ಸುವಾರ್ತೆ ಹೇಳ್ತಾನೆ. ಉರಿಯುವ ವ್ಯಕ್ತಿ ಯಾವಾಗಲೂ ಅವನು ತಂದೆ ದೇವರು ಅವನಿಗೆ ನೇಮಿಸಿದ ಕೆಲಸವನ್ನು ಅವನು ಮಾಡ್ತಾನೆ. ಪ್ರೇರೆ, ಬಾರ್ನಗಿನಾದ ಪ್ರತಿಯೊಬ್ಬರು ನಮಗೆ ಒಂದು ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ? ಸಮಾಧಾನದ ಸುವಾರ್ತೆಯನ್ನು ಸಾರುವಂಥ ಸಿದ್ಧ ಮನಸ್ಸೆಂಬ ಕೆರಗಳನ್ನು ಯಾವಾಗಲೂ ಮೆಟ್ಟಿ ನಿಲ್ಲಿರಿ ಅಂತ ಬೈಬಲ್ ಹೇಳ್ತದೆ. ಸಮಾಧಾನದ ಮತ್ತೆ ಯಾರೋದು ಕ್ರಿಸ್ತನಲ್ಲಿ 2 ಕೊರಿಂಥಿಯನ್ 2 ಕೊರಿಂಥಿಯನ್ 5 chapter 17 verse 5:17 ಹೇಳ್ತದೆ, ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿಯಾದನು, ಈಗ ಪೂರ್ವ ಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ಇದು ದೇವರಿಂದ ಆದ ಕೆಲಸ. ದಿಸ್ ಇಸ್ ಫ್ರಮ್ ದ ಲಾರ್ಡ್. ಇದು ದೇವರಿಂದ ಆದ ಕೆಲಸ. ಆತನು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಕ್ರಿಸ್ತನಲ್ಲಿ ನಮ್ಮನ್ನು ತನಗೆ ಸಮಾಧಾನಪಡಿಸಿಕೊಳ್ಳುತ್ತಿದ್ದಾನೆಂಬುದೇ. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕುವುದಿಲ್ಲ, ಕ್ರಿಸ್ತನಲ್ಲಿ ತನಗೆ ಸಮಾಧಾನಪಡಿಸಿಕೊಳ್ತದೆ. ಈ ಸಮಾಧಾನದ ವಾಕ್ಯವನ್ನು ಸಾರುವಂಥ ಸೇವೆಯನ್ನು ಪ್ರತಿಯೊಬ್ಬ ಬಾರ್ನಗೇನಾದ ವಿಶ್ವಾಸಿ ಕೊಟ್ಟಿದ್ದಾನೆ. ಬಾರ್ನಗೇನಾದ ವಿಶ್ವಾಸಿ ತಮ್ಮ ರಕ್ಷಣೆಯನ್ನು ವರ್ಕೌಟ್ ಮಾಡಬೇಕಂತ ಹೇಳಿದರೆ, ಆ ಒಂದು ಬೆಂಕಿಯನ್ನು ಅವರು ಕಾಪಾಡಬೇಕಂತ ಹೇಳಿದರೆ, ದೇ ಮಸ್ಟ್ ಪ್ರೀಚ್ ದ ಗಾಸ್ಪೆಲ್. ಅವರು ಈ ಸುವಾರ್ತೆಯನ್ನು ಹೇಳಬೇಕು. ಒಂದು ವೇಳೆ ನೀನು ಸ್ವಸ್ಥತೆಯನ್ನು ಹೊಂದುತ್ತಾ ಇದ್ದಿ, ಆ ಏರಿಯಾದಲ್ಲಿ ನೀನು ಆರೋಗ್ಯದಲ್ಲಿ ಉರಿತಾ ಇದ್ದಿ, ನೀನು ಇತರರಿಗೆ ಹೆಲ್ಪ್ ಮಾಡಬೇಕು. ಅಭಿವೃದ್ಧಿಯ ವಿಷಯದಲ್ಲಿ ನೀನು ಉರಿತಾ ಇದ್ದಿ, ನೀನು ಇತರರಿಗೆ ಹೆಲ್ಪ್ ಮಾಡಬೇಕು. ನೀನು ಇತರರಿಗೆ ಹೆಲ್ಪ್ ಮಾಡೋದಿಲ್ಲ, ನಾನು ಮುಚ್ಚುತ್ತೇನೆ ಅಂತ ಹೇಳಿದರೆ, ದೀಪವನ್ನು ಹೊತ್ತಿಸಿ ಯಾರು ಕೊಳಗದ ಒಳಗೆ ಇಡುವುದಿಲ್ಲ. ಕೊಳಗದ ಒಳಗೆ ಇಟ್ಟರೆ ಅದು ಆರಿ ಹೋಗ್ತದೆ. ದೀಪವನ್ನು ಹೊತ್ತಿಸಿ ಯಾವಾಗಲೂ ಬೆಟ್ಟದ ಮೇಲೆ ಇಡ್ತಾರೆ, ದೀಪಸ್ತಂಭದ ಮೇಲೆ ಇಡ್ತಾರೆ. ಅದು ಅನೇಕರಿಗೆ ಬೆಳಕು ಕೊಡ್ತದೆ, ಅನೇಕರಿಗೆ ಅದು ದಾರಿ ತೋರಿಸ್ತದೆ, ಅನೇಕರಿಗೆ ಕತ್ತಲೆಯಲ್ಲಿದ್ದವರಿಗೆ ಬೆಳಕು ಕೊಡ್ತದೆ, ಅನೇಕರ ಕನ್ಫ್ಯೂಷನ್ ಜನರಿಗೆ ಅದು ಸಮಾಧಾನ ಕೊಡುತ್ತದೆ.
ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ನಡುಗಳು ಕಟ್ಟುತ್ತಿರಲಿ, ನಿಮ್ಮ ದಿವಿಟಿಗೆಗಳು ಯಾವಾಗಲೂ ಉರಿಯಲಿ. ಯಾಕೆ? ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನು ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿದ್ದೀರಿ. ಎನಿ ಟೈಮ್ ಕ್ರಿಸ್ತನು ಬರ್ಬೋದು. ಯಾವಾಗ ಬಂದರೂ ನಾವು ಆತನ ಬರೋಣಕ್ಕೆ ಸಿದ್ಧವಾಗಿದ್ದೇವೆ. ಕೊನೆಯ ತುತ್ತೂರಿಯ ಶಬ್ದಕ್ಕೆ ದ ಬೈಬಲ್ ಇದೆ, ಕಣ್ಣ ರೆಪ್ಪೆ ಬಡಿಯುವರಷ್ಟೊಳಗೆ ನಾವೆಲ್ಲರೂ ಮಾರ್ಪಾಡುವೆ ಅಂತ ಬೈಬಲ್ ಹೇಳ್ತದೆ. ಈ ಮರಣಾಧಿಕವಾದ ಈ ದೇಹವು ಬೈಬಲ್ ಹೇಳ್ತದೆ ಅಮರತ್ವವನ್ನು ಧರಿಸಿಕೊಳ್ಳುವುದು. ಪ್ರೈಸ್ ಗಾಡ್. ಈ ಶಾರೀರಿಕ ದೇಹ ಹೋಗಿ, ಮಣ್ಣಿನ ದೇಹ ಹೋಗಿ, ಮಹಿಮೆಯ ಪರಲೋಕದ ದೇಹ ಉಂಟಾಗು. ನೀವು ಆತ್ಮ ಪ್ರಾಣ ಶರೀರದಲ್ಲಿ ಯುಗ ಯುಗಾಂತರಗಳಲ್ಲಿ ನೀವು ಜೀವಿಸುವರಾಗಿದ್ದೀರಿ. ಯುಗ ಯುಗಾಂತರಗಳಲ್ಲಿ ಭೂಮಿ ಆಕಾಶ ಉಂಟು ಮಾಡಿದ ದೇವರನ್ನು ನೀನು ಕೊಂಡಾಡುವರಾಗಿದ್ದೀರಿ. ಪ್ರೇರೆ, ಈ ಸತ್ಯವನ್ನು ನೀವು ಕಾಪಾಡಬೇಕಂತ ಹೇಳಿದರೆ ನಿಮ್ಮ ನಡುಗಳು ಯಾವಾಗಲೂ ಕಟ್ಟಿರಲಿ, ನಿಮ್ಮ ದಿವಿಟಿಕೆಗಳು ಯಾವಾಗಲೂ ಉರಿಯಲಿ, ಆತ್ಮದಲ್ಲಿ ಯಾವಾಗಲೂ ಉರಿಯಿರಿ. ಓಕೆ, ನಿಮ್ಮ ಆತ್ಮಕ್ಕೆ ಉರಿಬೇಕಂತ ಹೇಳಿದರೆ ನಿಮಗೆ ಸರಿಯಾದ ವಾಕ್ಯ ಬೇಕು. ಪ್ರೇಸ್ ಗಾಡ್. ಒಂದು ದೀಪ ಉರಿಬೇಕಂತ ಹೇಳಿದರೆ ಆ ದೀಪಕ್ಕೆ ಸರಿಯಾದ ಎಣ್ಣೆ ಬೇಕು. ಸರಿಯಾದ ಎಣ್ಣೆ ಇಲ್ಲ ಅಂತ ಹೇಳಿದರೆ ಅದು ಜಾಸ್ತಿ ಹೊತ್ತು ಉರಿಯುವುದಿಲ್ಲ. ಸೊ ಒಂದು ಸರ್ಟನ್ ಟೈಮಿಗೆ ಆ ದೀಪ ಉರಿಯುತ್ತದೆ ಮತ್ತು ಅದು ನಂದಿ ಹೋಗ್ತದೆ. ಅದೇ ರೀತಿ ನಾವು ಬಾರ್ನ್ ಅಗೇನ್ ಆದ ನಾವು ನಮ್ಮ ಆತ್ಮ ಉರಿಬೇಕಂತ ಹೇಳಿದೆ. ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಶೋಧಿಸ್ತದೆ. ದ ಸ್ಪಿರಿಚುವಲ್ ವರ್ಲ್ಡಲ್ಲಿ ದೇವರು ಏನು ನಮಗೋಸ್ಕರ ಇಟ್ಟಿದ್ದಾನೋ ಅದೆಲ್ಲವನ್ನು ಹುಡುಕ್ತದೆ, ಅದು ನೋಡ್ತದೆ. ನಿಮ್ಮ ಆತ್ಮಿಕ ಮನುಷ್ಯನು ಆತನು ಮಲಗಿದ ಅಂತ ಹೇಳಿದರೆ, ಉರಿಯುವುದು ಸ್ಟಾಪ್ ಆಯ್ತು ಅಂತ ಹೇಳಿದರೆ, ನಿಮ್ಮ ಹೊರಗಿನ ಭೂ ಸಂಬಂಧವಾದವುಗಳ ಮೇಲೆ ನೀವು ಮನಸ್ಸಿಡ್ತೀರಿ. ನೀವು ಆತ್ಮಿಕವಾಗಿ ನೀವು ಉರಿದರೆ ನೀವು ಪರಲೋಕದ ಸಂಗತಿಗಳ ಮೇಲೆ ನೀವು ಮನಸ್ಸಿಡ್ತೀರಿ. ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಯಾವಾಗಲೂ ಸಿದ್ಧವಾಗಿರಿ. ಬಿ ಪ್ರಿಪೇರ್. ನೀವು ಪ್ರಿಪೇರ್ ಆಗಿದ್ದರೆ ಹೇಗೆ? ನೀವು ಸುವಾರ್ತೆಯನ್ನು ಇತರರಿಗೆ ಹೇಳುವಂಥದ್ದೇ ನಿಮ್ಮ ಸಿದ್ಧತೆ. ಇವತ್ತು ಅನೇಕರು ಬಾರ್ನಾಗಿದ್ದಾರೆ, ಯೂತ್ಗಳಿದ್ದಾರೆ, ಯೌವನಸ್ಥರಿದ್ದಾರೆ, ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ. ಕೇವಲ ಅವರಿಗೋಸ್ಕರ ಜೀವಿಸ್ತಾರೆ, ಸ್ವಾರ್ಥ ಚಿಂತಕರಾಗಿ ಜೀವಿಸ್ತಾರೆ. ಅಟ್ಲೀಸ್ಟ್ ಇನ್ನೊಬ್ಬರು ರಕ್ಷಣೆ ಹೊಂದುವುದಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ, ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆಯಲ್ಲಿ ಕಳೆಯಿರಿ, ನಿಮ್ಮ ನೇಬರ್ಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ನಿಮ್ಮ ಕೊಲೀಗ್ಗೋಸ್ಕರ ಪ್ರಾರ್ಥನೆ ಮಾಡಿರಿ, ನಿಮ್ಮ ಊರಿನವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ನಿಮ್ಮ ಪಕ್ಕದ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಯಾವ ಕ್ಷೇತ್ರದಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾನೆ, ಮೇ ಬಿ ನೀವು ಡೈರೆಕ್ಟಾಗಿ ಸ್ವಾರ್ಥ ಹೇಳಲಿಕ್ಕೆ ಆಗುವುದಿಲ್ಲ, ಬಟ್ ಆ ಸ್ವಾರ್ಥೆಯ ಜವಾಬ್ದಾರಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡುವ ಹಂಗಿನಲ್ಲಿದ್ದೇವೆ. ಯಾಕಂದರೆ ಈ ಲೋಕದ ಅಧಿಪತಿಯು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಸ್ವಾರ್ಥೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದಂತ ನಾವು ಹೋಗಿ ಆ ವ್ಯಕ್ತಿಗೆ ಸ್ವಾರ್ಥೆಯನ್ನು ಹೇಳಬೇಕಾಗಿಲ್ಲ. ಅವಕಾಶ ಸಿಕ್ಕಿದಾಗ ನಾವು ಹೇಳಬೇಕು. ಕೆಲವರು ಎಲ್ಲರ ಮಾತನ್ನು ಕೇಳುವುದಿಲ್ಲ, ಕೆಲವರ ಮಾತನ್ನು ಕೇಳ್ತಾರೆ. ನಮಗೆ ಗೊತ್ತಿಲ್ಲ ಅವರು ಯಾರ ಮಾತನ್ನು ಕೇಳ್ತಾರೆ, ಬಟ್ ದೇವರಿಗೆ ಗೊತ್ತು ಅವರು ಯಾರ ಮಾತನ್ನು ಕೇಳ್ತಾರಂತ. ಬಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ, ಈ ಸ್ವಾಮಿ ಹೇಳಿದ, ಬೆಳೆಯು ಧಾರಾಳವಾಗಿದೆ, ಬೆಳೆಯ ಯಜಮಾನಲ್ಲಿ ಕೆಲಸದವರಿಗೋಸ್ಕರ ಪ್ರಾರ್ಥಿಸಿರಿ. ನಾನು ನಿಮಗೋಸ್ಕರ ಓದ್ತೇನೆ. ಐ ವಿಲ್ ರೀಡ್ ಫಾರ್ ಯು 9ನೇ ಅಧ್ಯಾಯ 36ನೇ ವಚನ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ. ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟನು. ಆಗ ತನ್ನ ಶಿಷ್ಯರಿಗೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಆದ್ದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು. ಜನರನ್ನು ನೋಡಿದಾಗ ಕುರುಬನಿಲ್ಲದ ಕುರಿಗಳಂತೆ ಅವರಿದ್ದಾರೆ. ಇಲ್ಲಿ ಸಮಯದ ಬೆಳೆಯು ಬಹಳವಾಗಿದೆ. ಬೆಳೆಯ ಯಜಮಾನಲ್ಲಿ, ಬೆಳೆಯ ಯಜಮಾನ ಯಾರು? ಈಸ್ ದ ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮ. ಬೆಳೆಯ ಯಜಮಾನಲ್ಲಿ ಬೆಳೆಗೆ ಕೆಲಸದವರನ್ನು ಕಳಿಸುವಂತೆ ಪ್ರಾರ್ಥನೆ ಮಾಡಿರಿ. ನಿಮ್ಮ ಪ್ರಾರ್ಥನೆಯ ಮೂಲಕ ಅನೇಕರು ಆತ್ಮಿಕವಾಗಿ ಅವರು ಏಳುತ್ತಾರೆ, ಆತ್ಮಿಕವಾಗಿ ಅವರು ಉರಿತಾರೆ, ಆತ್ಮಿಕವಾಗಿ ಅವರು ಒಳ್ಳೆಯ ಒಂದು ಪಾತ್ರೆಯಾಗಿ ಇನ್ನೊಬ್ಬರಿಗೆ ಸುವಾರ್ತೆಯನ್ನು ಹೇಳುವ ಪಾತ್ರೆಯಾಗಿ ಅವರು ಹೇಳ್ತಾರೆ. ಅದಕ್ಕೋಸ್ಕರ ನಾವು ಒಬ್ಬರಿಗೊಬ್ಬರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬ ರಕ್ಷಣೆ ಹೊಂದಬೇಕಂತ ಹೇಳಿದರೆ ಕೆಲವೊಮ್ಮೆ ನೀವು ಹೇಳಿದಾಗ ಅವನು ಕೇಳಲಿಕ್ಕಿಲ್ಲ, ಬಟ್ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ಈತನ ಮನೋನೇತ್ರಗಳನ್ನು ನೀನು ಬೆಳಗಿಸುವತನಾಗಿತ್ತು, ಈತನನ್ನು ಸುವಾರ್ತೆ ಅಂಗೀಕಾರ ಮಾಡದಂತೆ ಅಡ್ಡಿ ಮಾಡುತ್ತಿರುವ ಎಲ್ಲ ಆತ್ಮಗಳು, ಎಲ್ಲ ಮಂಕುತನದ ಆತ್ಮಗಳು ಯೇಸು ನಾಮದಲ್ಲಿ
ಅದರ ಶಕ್ತಿಯನ್ನು ನಾವು ಆತನ ಮೇಲೆ ಮುರಿತಾ ಇದ್ದೇವೆ. ವಿ ಟೇಕ್ ಅಥಾರಿಟಿ. ತಂದೆ, ನಿನ್ನ ವಾಕ್ಯ ಹೇಳ್ತದೆ, ಬೆಳೆಯು ಧಾರಾಳವಾಗಿದೆ, ಬೆಳೆ ಯಜಮಾನಲ್ಲಿ ಬೆಳೆಗೆ ಕೆಲಸದವರನ್ನು ಕಲಿಸಬೇಕೆಂದು ಪ್ರಾರ್ಥಿಸಿ. ಈ ವ್ಯಕ್ತಿಗೆ ರೈಟ್ ಆದ ವ್ಯಕ್ತಿಗಳನ್ನು ನೀನು ಕನೆಕ್ಟ್ ಮಾಡಿ ಸಂಧಿಸಿ ಈತನಿಗೆ ಸುವಾರ್ತೆಯನ್ನು ಹೇಳುವಂತೆ, ಈತನಿಗೋಸ್ಕರ ವಾಕ್ಯದಲ್ಲಿ ಉರಿಯುವಂತೆ ನೀನು ಕಳುಹಿಸಬೇಕಾಗಿ ನಾವು ಕೇಳಿಕೊಳ್ತೇವೆ. ಈತನು ದಾರಿಯಲ್ಲಿ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ, ಫ್ಲೈಟಲ್ಲಿ ಹೋಗುವಾಗ, ಗಾಡಿಯಲ್ಲಿ ಹೋಗುವಾಗ, ಕೆಲಸದ ಕ್ಷೇತ್ರದಲ್ಲಿ ಹೋಗುವಾಗ, ಸೋಷಿಯಲ್ ಮೀಡಿಯಾ ನೋಡುವಾಗ, TV ನೋಡುವಾಗ, ನೀನು ಆ ವ್ಯಕ್ತಿಗಳ ಮೂಲಕ ಈತನಲ್ಲಿ ನೀನು ಮಾತಾಡು. ಓಕೆ, ಈ ನಿಮ್ಮ ಪ್ರಾರ್ಥನೆ ಯಾವತ್ತೂ ತಪ್ಪಿ ಹೋಗುವುದಿಲ್ಲ. ಒಂದು, ದೇವರು ಅವನ ಮೇಲಿದ್ದ ನಂಬದಾಗಿ ಮಾಡುವಂಥ ಮಂಕುತನದ ಆತ್ಮಗಳನ್ನು ನಿಮ್ಮ ಅಧಿಕಾರದ ಮೂಲಕ ನೀವು ಮುರಿಯುವಾಗ ಮುರಿತಾನೆ. ಎರಡನೇದ್ದು, ರೈಟ್ ಆದ ವ್ಯಕ್ತಿಗಳನ್ನು ದೇವರು ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಕಳಿಸ್ತಾ ಇರ್ತಾನೆ. ಬಟ್ ಸ್ಟಿಲ್ ಅವನು ರಕ್ಷಣೆ ಹೊಂದಬಹುದು, ಹೊಂದದೇ ಇರಬಹುದು. ಬಟ್ ದೇವರು ಅವನಿಗೆ ವಿಲ್ ಕೊಟ್ಟಿದ್ದಾನೆ. ಹಿ ಕ್ಯಾನ್ ಎಕ್ಸೆಪ್ಟ್ ದಟ್ ಗಾಸ್ಪೆಲ್, ರಿಜೆಕ್ಟ್ ದಟ್ ಗಾಸ್ಪೆಲ್. ಬಟ್ ಒಂದು ದಿನ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಬೀಜ ಹುಟ್ಟಿ ಬೆಳೆಯುತ್ತದೆ. ಇದರಂತೆ ದೇವರ ರಾಜ್ಯ. ಯೇಸು ಹೇಳಿದ, ಒಬ್ಬನು ಬೀಜವನ್ನು ಬಿತ್ತುತ್ತಾನೆ. 4ನೇ ಅಧ್ಯಾಯದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. 4th ಚಾಪ್ಟರ್, ಮಾರ್ಕನು ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ, ಒಬ್ಬನು ಬೀಜವನ್ನು ಬಿತ್ತುತ್ತಾನೆ, ಕಡೆಗೆ ಮಲಗುತ್ತಾನೆ. ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಬೀಜ ಹುಟ್ಟಿ ಬೆಳೆಯುವುದು. ಬೇಕಾದ್ರೆ ನಾನು ಓದ್ತೇನೆ. ಮಾರ್ಕನು ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ 24ನೇ ವಚನ. ಮಾರ್ಕನು ಬರೆದ ಸುವಾರ್ತೆಯಲ್ಲಿ, ಮತ್ತು ಆತನು ಅವರಿಗೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು, ಇನ್ನೂ ಕೂಡಿಸಿ ಕೊಡುವರು. ಓಕೆ, 25ನೇ ವಚನ, ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಎಂದು ಹೇಳಿದನು. 26ನೇ ವಚನ ಹೇಳ್ತದೆ, ಇನ್ನು ಆತನು ಅವರಿಗೆ ಹೇಳಿದ್ದು, ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗುತ್ತಾ ಹಗಲು ಎದ್ದೇರುತ್ತಾ ಇರಲು ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜವು ಹುಟ್ಟಿ ಬೆಳೆಯುವುದು. ಇದರಂತೆ ದೇವರ ರಾಜ್ಯ. ಯೇಸು ಮೇಲೊಂದು ಮಾತು ಹೇಳ್ತಾನೆ. ಇನ್ನು ಅವರಿಗೆ ಹೇಳಿದ್ದು, ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗಿ ಎದ್ದೇರುತ್ತಿರಲು ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಬೀಜ ಹುಟ್ಟಿ ಬೆಳೆಯುವುದು. ಇದರಂತೆ ದೇವರ ರಾಜ್ಯ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅನೇಕರು ರಕ್ಷಣೆ ಹೊಂದುತ್ತಾರೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅನೇಕರು ದೇವರ ರಾಜ್ಯದಲ್ಲಿ ಹುಟ್ಟುತ್ತಾರೆ, ದೇವರ ರಾಜ್ಯಕ್ಕೆ ಸೇರುತ್ತಾರೆ. ಬಟ್ ನಿಮ್ಮ ಪ್ರಾರ್ಥನೆಯನ್ನು ಸ್ಟಾಪ್ ಮಾಡಬೇಡ್ರಿ. ನೀವು ಯಾವಾಗ ಇನ್ನೊಬ್ಬರಿಗೋಸ್ಕರ ವಿಜ್ಞಾಪನೆ ಮಾಡುತ್ತೀರಿ, ಆ ಸಂಗತಿಗಳು ನಿಮ್ಮನ್ನು ಆತ್ಮಿಕವಾಗಿ ಎಚ್ಚರಿಕೆ ಇಡುತ್ತವೆ. ಎರಡನೇದ್ದು, ನೀವು ಸುವಾರ್ತೆಯನ್ನು ಹೇಳ್ತೀರಿ, ನಿಮ್ಮನ್ನು ಆತ್ಮಿಕವಾಗಿ ಎಚ್ಚರಿಕೆ ಇಡ್ತದೆ. ನಿಮ್ಮ ದಿವಿಟಿಕೆಗಳು ಯಾವಾಗಲೂ ಉರಿಯುತ್ತವೆ. ಉರಿಯುವಂಥ ಮಾತುಗಳನ್ನು, ಬರ್ನಿಂಗ್ ವರ್ಡ್ಗಳನ್ನು ದೇವರು ನಿಮ್ಮ ಹೃದಯದಲ್ಲಿ ಹಾಕುತ್ತಾನೆ. ಪ್ರೇರೆ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ನಿಮ್ಮ ನಡುಗಳು ಯಾವಾಗಲೂ ಕಟ್ಟಿರಲಿ, ನಿಮ್ಮ ದಿವಿಟಿಕೆಗಳು ಯಾವಾಗಲೂ ಉರಿಯಲಿ. ಓಕೆ, ನೀವು ನೆನೆಸದ ಗಳಿಗೆಯಲ್ಲಿ ಯಜಮಾನನು ಬರುತ್ತಾನೆ. ಕೊನೆಯ ತುತ್ತೂರಿಯ ಶಬ್ದ ಬರುತ್ತಿರುವಾಗ ಆತನು ನಮ್ಮನ್ನು ಕಣ್ಣ ರೆಪ್ಪಿ ಬಡಿಯುವಷ್ಟೊಳಗೆ ಮಾರ್ಪಡಿಸ್ತಾನೆ. ಈ ಒಂದು ಎಕ್ಸ್ಪೆಕ್ಟೇಷನ್ನಲ್ಲಿ ನಾವು ಇದ್ದೇವೆ. ಈ ಮಾತುಗಳಿಂದ ಒಬ್ಬನೊಬ್ಬರು ಸಂತೈಸಿರಿ, ಆಧರಿಸಿರಿ. ಓಕೆ, ಯಾರಾದರೂ ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಯೇಸುವನ್ನು ನಿಮ್ಮ ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ, ಇದು ನಿಮ್ಮ ಸಮಯ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ನಾಳೆ ಎಂದು ಕೊಚ್ಚಿಕೊಳ್ಳಬೇಡ. ಒಂದು ದಿನದಲ್ಲಿ ಏನಾಗುವುದು ಗೊತ್ತಿಲ್ಲ. ಗಾಡ್ ಪ್ರಾಮಿಸ್ ಟುಡೇ. ದೇವರು ಇವತ್ತಿನ ದಿನವನ್ನು ನಿನಗೆ ಪ್ರಾಮಿಸ್ ಮಾಡಿದ್ದಾನೆ, ನಾಳೆ ಗೊತ್ತಿಲ್ಲ. ಬಟ್ ವಿಲ್ ಪ್ರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಥ್ಯಾಂಕ್ ಯು ಲಾರ್ಡ್. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ ಮತ್ತು ಬಾಯಿಂದ ನಾವು ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆಂದು. ಥ್ಯಾಂಕ್ ಯು ಲಾರ್ಡ್. ನಮ್ಮ ಹಳೆಯ ಮನುಷ್ಯನು ಕ್ರಿಸ್ತನೊಡನೆ ಸತ್ತು ಹೂಣಲ್ಪಟ್ಟು ನಾವು ಹೊಸಬರಾಗಿ ಕ್ರಿಸ್ತನೊಡನೆ ಎದ್ದಿದ್ದೇವೆ. ನಮ್ಮ ನಡುಗಳು ಯಾವಾಗಲೂ ಕಟ್ಟಿರುವಂತೆ, ನಮ್ಮ ದಿವಿಟಿಕೆಗಳು ಯಾವಾಗಲೂ ಉರಿಯುವಂತೆ ನಿನ್ನ ಆತ್ಮನ ಮೂಲಕ ನೀನು ನಡೆಸ್ತಿ. ಅದಕ್ಕೋಸ್ಕರ ಸ್ತೋತ್ರ. ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೋ ಅವರೆಲ್ಲರೂ ಸಿದ್ಧವಾಗಿರಲಿ ಮತ್ತು ಎಲ್ಲರೂ ನಿನಗೋಸ್ಕರ ಅವರು ಉರಿಯಲಿ ಎಂದು ಪ್ರಾರ್ಥಿಸ್ತೇನೆ. ಅನೇಕ ಅನ್ರೀಚ್ಗೆ ಅವರು ರೀಚ್ ಆಗಲಿ ಎಂದು ಪ್ರಾರ್ಥಿಸ್ತೇನೆ, ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ. ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ. ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಲಿ. ಇನ್ ಜೀಸಸ್ ನೇಮ್, ಆಮೆನ್. ಓಕೆ,
ಜಯದ ವಾಕ್ಯವನ್ನು ನೀವು ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 7:30ಕ್ಕೆ ನೀವು ವೀಕ್ಷಿಸಿರಿ. 7:30ರಿಂದ 8 ಗಂಟೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಿಸ್ಬೋದು. ಪಾಸ್ಟರ್ ರೋಷನ್ ಲುಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್. 7 ಗಂಟೆಯಿಂದ 7:30ಕ್ಕೆ ಬಿಗ್ ಜೆ ಟಿವಿಯಲ್ಲಿ ವೀಕ್ಷಿಸಿರಿ. ಅದೇ ರೀತಿ ಸಂಜೆ 7:15ರಿಂದ 8 ಗಂಟೆ ತನಕ ನಾವು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾವು ಮಾತಾಡ್ತಾ ಇದ್ದೇನೆ. ನನ್ನೊಟ್ಟಿಗೆ ನೀವು ಜಾಯ್ನ್ ಆಗಿರಿ. ಇತರಿಗೂ ನೀವು ಶೇರ್ ಮಾಡಿರಿ. ಫೇಸ್ಬುಕ್ಕಲ್ಲಿ ಅಥವಾ ಯೂಟ್ಯೂಬಲ್ಲಿ ರೆಕಾರ್ಡ್ ಮೆಸೇಜ್ ಇರ್ತದೆ, ಅದನ್ನು ಕೇಳಿ ನೀವು ಆತ್ಮಿಕವಾಗಿ ಯಾವಾಗಲೂ ಉರಿಯಿರಿ, ಪ್ರಜ್ವಲಿಸಿರಿ, ಅನೇಕರಿಗೆ ನೀವು ಆಶೀರ್ವಾದವಾಗಿರಿ. ವೆಬ್ಸೈಟ್ ಇದು wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ ಇಂಗ್ಲೀಷ್, ಹಿಂದಿ, ಕನ್ನಡ, ಕೊಂಕಣಿ 4 ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ. ಕಂಟಿನ್ಯೂ ಆಗಿ ನೀವು ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯವನ್ನು ನಿರಂತರವಾಗಿ ನೋಡಿರಿ ಮತ್ತು ಇತರಿಗೆ ಪ್ರೋತ್ಸಾಹಪಡಿಸಿ. ಆಮೆನ್.